ನಿಮ್ ಪೊಲ್ಯೂಟೆಂಟ್ ವಾಟರ್ ಹೋಗಕ್ಕೇನ್ರಿ ಕೆರೆ ಇರೋದು? ಟ್ರೀಟೆಡ್ ವಾಟರ್ ಸರ್ ಅದು. ಈ ಟ್ರೀಟೆಡ್ ತಗೊಂಡ್ ಬಿಟ್ಕೊಳ್ರಿ ನಿಮ್ ಮನೆಗೆ. ನಿಮ್ ಮನೆಗೆ ನಿಮ್ಮೂರು ಯಾವ ಊರು? ನಿನ್ನೂರಿಗೆ ಬಿಟ್ಕೊ ಪೈಪ್ ಹಾಕೊಂಡು ನನ್ನೂರಿಗೆ ಯಾಕೆ ಬಿಡ್ತೀಯಾ? ನನ್ನೂರಿಗೆ ಯಾಕ್ರಿ ಬಿಟ್ರ್ಯಾ? ಬಾ ಕರ್ಕೊಂಡು ಹೋಗ್ತೀನಲ್ಲ ರಾಜಕಾಲ ಮೇಲೆ ಹೆಂಗ್ ಹೋಗ್ತಾ ಇದೆ ನೋಡು. ಅಲ್ಲಿ ಏನಾಗಿರೋದು? ಎಷ್ಟು ಅವರ್ ಆಗಿದೆ? ಪೊಲೀಸ್ ಅವ್ರು ಬಂದಾರೆ, ಇಒ ಬಂದವ್ರು, ತಹಸೀಲ್ದಾರ್ ಬಂದವ್ರೆ ಅನ್ನೋ ಜ್ಞಾನ ಆಯ್ತಾ? ಎಷ್ಟು ಜನ ಲೇಬರ್ ಇರೋದು? ಅಲ್ಲೊಂದು ನಿಲ್ಸಕ್ಕಾಗಲ್ಲ ನಿನ್ ಕೈಲಿ? ಈಗಲೂ ನಾನು ಆಚೆಯಿಂದ 3 JCB ಕಳಿಸ್ಬೇಕಾ? ಕರೆಸ್ರಿ ಅಲ್ಲಿ, ಸ್ಟಾಪ್ ಮಾಡಿಸ್ರಿ ಅಲ್ಲಿ, ಕ್ಲೋಸ್ ಮಾಡ್ರಿ. ಈ ರಾಜ್ ಕಾಲುವೆಲ್ 1 ಡ್ರಾಪ್ ನೀರ್ ಆಚೆ ಹೋಗ್ಬಾರ್ದು. ಸಿಮೆಂಟ್ ವಾಲ್ ಬರ್ಬೇಕು ಇವತ್ತು ರಾತ್ರಿ. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಕ್ಕಾಗುತ್ತೆ? ಹಾಳು ಮಾಡಕ್ಕ ಪರಿಸರ ಇರೋದು? ಟ್ರೀಟ್ ಮಾಡಿರೋ ವಾಟರ್ ತಾನೆ ನಿಮ್ಮೂರಿಗೆ ಬಿಟ್ಕೋ, ಇಲ್ಲಿಂದ ಪಂಪ್ ಮಾಡ್ಕೊಂಡು. ಬ್ಯಾಗ್ಸ್ ಹಾಕ್ಸ್ರಿ ಅಲ್ಲಿ, ಇಮಿಡಿಯೇಟ್ ಬ್ಯಾಗ್ಸ್ ಹಾಕ್ಬೇಕು. ಆ ಟೆಸ್ಟಿಂಗ್ ರಿಪೋರ್ಟ್ಸ್ ಎಲ್ಲ ಕೊಡ್ಬೇಕು ನನಗೆ. ಟೋಟಲ್ ಜನರೇಷನ್ ಎಷ್ಟಿದೆ, ಎಷ್ಟು ಜನ ಇದಾರೆ, ವರ್ಕಿಂಗ್ ಪಾಪ್ಯುಲೇಷನ್, ಪರ್ ಡೇ ಎಷ್ಟು ಲೀಟರ್ಗೆ ಎಷ್ಟು KLPD ತಗೊಂತ ಇದ್ರೆ ಕೊಡಿ ನನಗೆ. ಯಾರ ಮೇಲೆ ಇವಾಗ FIR ಮಾಡ್ಬೇಕು ಕೇಳ್ಬಿಟ್ಟು ಅವ್ರನ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರು ಮಾಡಿ. ಏನ್ ಕಂಪನಿ ಓನರ್ ಮೇಲೆ ಮಾಡ್ತೀರಾ FIR? ಯಾರ ರೆಸ್ಪಾನ್ಸಿಬಿಲಿಟಿ ಯಾರು ಇದೆ ಸರ್? ಆಕ್ಚುಲಿ ಇದು ಕನ್ಸ್ಟ್ರಕ್ಷನ್ ಸ್ಕೋಪ್ ಅಲ್ಲಿ. ಅದೇ ಯಾಕೆ ಕನ್ಸ್ಟ್ರಕ್ಷನ್ ಸೈಟ್ ಯೂಸ್ ಮಾಡ್ತಿದ್ಯಾ ನೀನು? ಆಪರೇಷನ್ ಯಾಕೆ ಸ್ಟಾರ್ಟ್ ಮಾಡಿದೆ ಕನ್ಸ್ಟ್ರಕ್ಷನ್ ಇಟ್ಕೊಂಡು? ನಿನ್ ತಪ್ಪ ನನ್ ತಪ್ಪ? ಮಾಡಿಲ್ಲ ಅಂದ್ರೆ ಕೆಲಸ ಹೆಂಗ್ರಿ ಮಾಡ್ತೀರಾ ನೀವು? ಆಪರೇಷನ್ಸ್ ಯಾಕೆ ಸ್ಟಾರ್ಟ್ ಮಾಡಿದೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು? ನೀನ್ ಮತ್ತೆ ಪಾಂಡ ಅಂತ ಇದ್ದಾರೆ, ಅವ್ರು ಬರ್ಬೇಕು ತಾನೆ. ಯಾರೋ ಜೂನಿಯರ್ ಕಳಿಸ್ಬಿಟ್ರ ಎಲ್ಲ ಇದೇನೆ. ಎಷ್ಟು ಸತಿ ಕೇಳೋದು? ಒಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ಆನ್ಸರ್ ಕೊಡಕ್ಕಾಗಲ್ಲ. ನಿಲ್ಸ್ರಿ ಕಂಪನಿನ, ಮತ್ತೆ ನಡೆಸಬೇಡ್ರಿ. ನಾನು MNC ಎಲ್ಲ 5 ವರ್ಷ ಕೆಲಸ ಮಾಡಿರೋನು. ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಏನ್ ಸಮಾಚಾರ? ನಿಲ್ಸ್ರಿ ಇವಾಗ. ಏನ್ ಬೆಳಿಗ್ಗೆ 6:30 ಕಳ್ಸಿರೋದು ತಹಸೀಲ್ದಾರ್ನ ಇಲ್ಲಿ? ಒಬ್ರು ತಿರುಗಿ ನೋಡೋರು ಇಲ್ಲ ಅಂದ್ರೆ ಸಾಯ್ಲಿ ಅಂತ ಜನ ನಿಮ್ಗೆ ಇರೋದು. ಅಲ್ಲಿ ನೀರ್ ಸ್ಟಾಪ್ ಆನ್ ಮಾಡು. ಫಸ್ಟ್ ಇನ್ಲೆಟ್ ನೀರ್ ಸ್ಟಾಪ್ ಮಾಡ್ಸಲಿ. ವಿಡಿಯೋ ಮಾಡ್ಕೊಳಪ್ಪ. ಮತ್ತೆ ಇನ್ಲೆಟ್ಸ್ ಯಾವ್ಯಾವ್ದಿದೆ, ಔಟ್ಲೆಟ್ಸ್ ಯಾವ್ಯಾವ್ದಿದೆ? ಅದಕ್ಕೆ ಸೊಲ್ಯೂಷನ್ ಏನು ಅವ್ರದ್ದು? ಒಂದು ಆನ್ಸರ್ ಕೊಡ್ಬೇಕಲ್ಲ ಅವರು. ದಿನ ಬೆಳಿಗ್ಗೆ ಇದ್ರೆ ನಮ್ಗೇನ್ ಬೇರೆ ಕೆಲಸ ಇಲ್ವಾ ಇಲ್ಲಿ? ಒಬ್ರು ಬಂದಿಲ್ಲ ಇಲ್ಲಿ. ಅವರು ಯಾರು ಕಂಪ್ನಿಯವರು ಇದು ಅವ್ರ ವ್ಯಾಪ್ತಿಗೆ ಬರಲ್ಲ ಅಂತ ಮೇಡಮ್. ಅದು ನೀರು ಸ್ಯಾಂಪಲ್ ತಗೊಂಡ್ರಾ? ಏನು ಸರ್? ಸೀನಿಯರ್ ಎನ್ವೈರನ್ಮೆಂಟಲ್ ಆಫೀಸರ್ ಯಾರು ನಿಮ್ಮಲ್ಲಿ? ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಯಾರು? ಇದು ಸ್ಯಾಂಪಲ್ ಕಲೆಕ್ಟ್ ಮಾಡಕ್ ಅವರೇ ಬರ್ಬೇಕಾ? ತಗೊಳಕ್ಕಾಗಲ್ವಾ? ಫಸ್ಟ್ ಇಲ್ಲಿಂದ ಕಲೆಕ್ಟ್ ಮಾಡಿ. ಯಾರನ್ನಾದ್ರೂ ಕಲೆಕ್ಟ್ ಮಾಡಿ ಯಾವ ನೀರು ಬಿಡ್ತವ್ರೆ ಅಂತ ಅವ್ರು ಕೊಡೋಣ. ಸರ್ ಕೇಳಿಸಿದ್ಯಲ್ಲ ಸರ್? ಹಲೋ, ಇವರು ಸರ್ ಫ್ಯಾಕ್ಟ್ರಿ ಅವರು ಒಬ್ರು ಒಂದು ಚೂರು ರೆಸ್ಪೆಕ್ಟ್ನೆಸ್ ಕೊಡ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳೇ ರೆಸ್ಪೆಕ್ಟ್ನೆಸ್ ಕೊಡ್ತಾ ಇಲ್ಲ. ಒಬ್ಬ ಫ್ಯಾಕ್ಟ್ರಿ ಒಂದು ಬಂದಿಲ್ಲ, ಅಧಿಕಾರಿಗಳು ಬಂದ್ರು ಕೂಡ. ತಹಶೀಲ್ದಾರ್ ಮೇಡಮ್, ಇಒ ಸರ್ ಎಲ್ಲಾರು ಬಂದವ್ರೆ. ಫ್ಯಾಕ್ಟ್ರಿ ಒಬ್ಬರು ಕೂಡ ಇಲ್ಲಿ ಬಂದಿಲ್ಲ ನೋಡ್ರಿ. 10:00 ಬಂದಿರೋದು, 2 ಅವರ್ ಆಗೈತಿ. ಒಬ್ರು ಬಂದಿಲ್ಲ ಅಂದ್ರೆ ಅರ್ಥ ಇಲ್ಲ. ಕೂತ್ಬೋದ ಇವರು ರಾತ್ರಿ? ಏನ್ ಮಾಡಿದೀರಾ ಬೆಳಿಗ್ಗೆಯಿಂದ? ಏನ್ ಮಾಡಿ ಯಾವ ನಾವು ಇನ್ಚಾರ್ಜು ಇಲ್ಲಿ ಕಳಿಸ್ರಿ. ಇಲ್ಲ ಇಲ್ಲ ಬಾಗ್ಲು ಹಾಕ್ಸ್ತೀನಿ. ಈಗ ಕಂಪನಿ ಮುಂದೆ ಹೋಗಿ ನಾನು ಕುತ್ಕೊಂತೀನಿ. ಈಗ ಬಾಗ್ಲು ಹಾಕ್ಸ್ತೀನಿ. ಏನು ಸಾಯ್ಸಕ್ಕ ಇವ್ರು ಬಂದಿರೋದು? ಬೋಳಿ ಮಕ್ಳಿಲ್ಲಿ ನಮ್ಮ ತಾಲೂಕು ಜನ ಸಾಯ್ಸಕ್ಕೇನ್ರಿ ಬಂದಿರೋದು ಇವರು? ಹುಚ್ಚೆ ಕುಡಿಯಕ್ಕ ಬಂದಿರೋದಿಲ್ಲೇ? ಅಲ್ಲಿ ಬಂದು ವಾಸನೆ ನಿಂತ್ಕೊಳಕ್ಕಾಗಲ್ಲ. ಪಕ್ಕದಲ್ಲಿ ಕೆರೆಗೆ ಬಿಟ್ಟವ್ರೆ ಬೇವರ್ಸಿಗಳು. ನಡ್ಸಕ್ ಬರಲ್ಲ ಕಂಪನಿ ಅಂದ್ರೆ ಮುಚ್ಕೊಂಡು ಮನೆಗೆ ಹೋಗಕ್ಕೆ ಹೇಳ್ರಿ.
ಡೇಸಲ್ಲಿ ಬನ್ರಿ, ರೆಸ್ಪಾನ್ಸಿಬಿಲಿಟಿ ಯಾರ್ರಿ? 4 days ಮುಂಚೆ ಬನ್ರಿ. ನಾನೊಬ್ಬ MLA, ನನಗೆ ಮುಂಚೆ 20 ವರ್ಷ ಬೇರೆ ಯಾರೋ ಇದ್ರು, ನನಗೆ ಬಂದು ಬರೀ 2 ವರ್ಷ ಹೇಳಿದೀನಿ ಅಂದ್ರೆ ಕೆರದಲ್ಲಿ ಹಾಕ್ತಾರೆ ಜನ ಎತ್ತಿ ನನ್ನ. ಆಕ್ಸಿಡೆಂಟ್ ಆಗಿ ಅದು ಹೊಡೆದೋಗಿ ಹಿಂಗಾಗಿದೆ ಸರ್. ಇವಾಗ ಅಲ್ಲಿ ಹೋಗ್ತಾ ಇರೋದಕ್ಕೆ ಏನ್ರಿ ಮಾಡಿದ್ದೀರಾ? ಏನು ಆಕ್ಸಿಡೆಂಟ್ ಆಯ್ತು ತಾನೆ, ಜನ ಸತ್ತೋಗೋರ್ಗು ಆಮೇಲೆ ಆಕ್ಷನ್ ತಗೊಂತೀರಾ ನೀವು? ಎಷ್ಟು ಕ್ಲಿಯರೆನ್ಸ್ ಕೊಟ್ಟಿದ್ದೀರೇನ್ರಿ ಈ ವರ್ಷ ಆಪರೇಷನ್ಸ್ಗೆ? ಯಾರು ಇವ್ರು ಈ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಕರೆಸಿ ನಿಮ್ಮ PCB ಅವ್ರನ್ನ? ಯಾವ ನಾಮ್ಸ್ ಅಡಿಯಲ್ಲಿ ಕೊಟ್ಟಿದ್ದಾರೆ ಕ್ಲಿಯರೆನ್ಸ್ ಅವ್ರಿಗೆ ನಡ್ಸಕ್ಕೆ? ಫುಲ್ಫಿಲ್ ಮಾಡ್ತಾ ಇದಾರೆ ಇರೋ ನಾಮ್ಸ್ ಎಲ್ಲ? ಇಲ್ಲಾಂದ್ರೆ ಇಮಿಡಿಯೇಟ್ಲಿ ಸೀಸ್ ಮಾಡ್ರಿ ಆಪರೇಷನ್ಸ್. ಒಬ್ಬ JCB ಕರ್ಸಕ್ಕೆ ಈ 3 ಅವರ್ ಒಬ್ಬ MLA ಬರ್ಬೇಕಾ? ನನಗೇನ್ ಬೇರೆ ಕೆಲಸ ಇಲ್ವಾ? ಏನ್ ಮಾಡ್ತಾ ಇದ್ದಾನೆ ನನಗೆ ರಿಪೋರ್ಟ್ ಕೊಡ್ಬೇಕು ನೀನು. ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ. ನನ್ನ ಜನಕ್ಕೆ ಏನಾದ್ರು ಆದ್ರೆ ನಾನು ಆನ್ಸರಬಲ್ ಇದ್ದೀನಿ. ವೋಟ್ ಹಾಕ್ಸಕ್ ಹೋದಾಗ ಕೆರದಲ್ಲಿ ಹೊಡಿತಾರೆ ನನ್ನ. ಮೆಂಬರ್ ಇಲ್ರಿ 28 ಜನ ಬಂದವ್ರ ಕೂರ್ಸಿ ಅಲ್ಲಿ ಎಲ್ಲಾರು ಅಲ್ಲಿ ನೀರು ಹೋಗೋ ರೀತಿ ಕೂರ್ಸಿ. ಇದಕ್ಕೊಂದು ವೆಂಟ್ ಬೇಕು ಮತ್ತು ಅದನ್ನು ರಿಕವರ್ ಮಾಡಬೇಕು ಇದು ಗ್ಯಾಸ್ನ. ಇದು ತುಂಬ ನಾನ್ ಕಂಪ್ಲೇಂಟ್ಸ್ ಇರೋದಕ್ಕೆ ನಾನು 3-4 ನೋಟಿಸ್ ತಂದು ತೋರಿಸ್ತೀನಿ ಸರ್. ನೋಟಿಸ್ ಏನೇನು ಹಾಕಿದ್ದೀನಿ. ಕನ್ಸ್ಟ್ರಕ್ಷನ್ ವೇಸ್ಟ್ ಎಲ್ಲ ಆಗ್ತದೆ ಅದು ಚೆಕ್ ಮಾಡ್ತಿದ್ದೀರಾ? CND ಇದೆ ಸರ್, ಅದು ಪ್ರೈವೇಟ್ ಲ್ಯಾಂಡಲ್ಲೆಲ್ಲ ಹಾಕಿರೋದ್ರಿಂದ ನಾನು ಪಾಯಿಂಟ್ ಹಾಕಿದ್ದೀನಿ ಸರ್. ಫಸ್ಟ್ ಪಾಯಿಂಟ್ ಅದೇ ಇದೆ ಸರ್, CND ಬ್ಯಾಕ್ ಸೈಡ್ ಇದೆ. ಇಷ್ಟು ಸ್ಮೆಲ್ ಬರ್ತಾ ಇದೆಯಲ್ಲ, ಈ ಗ್ಯಾಸ್ ಎಲ್ಲಿ ಹೋಗುತ್ತೆ? ಸೊ ಇದನ್ನು ವೆಂಟ್ ಕೊಟ್ಬಿಟ್ಟು ಈ ಥರ ವೆಂಟ್ ಇದೆ ಸೊ ಇದನ್ನು ಆ್ಯಕ್ಚುಲಿ ರಿಕವರ್ ಮಾಡಬೇಕು ಸರ್. ಅದು ಮೀಥೇನ್ ಗ್ಯಾಸ್ ಈ ಥರ ಓಪನ್ ಆಗಿ ವೆಂಟ್ ಬಿಟ್ಟು ಅಟ್ಮಾಸ್ಫಿಯರ್ ಬಿಡ್ತಾ ಇದ್ದಾರೆ. ಇದನ್ನೇ ನಾವು ರೆಕಮೆಂಡ್ ಮಾಡಿದ್ದೇವೆ. ರಿಕವರಿ ಇಲ್ಲ, ಗ್ಯಾಸ್ ರಿಕವರಿಗೆ ಓಪನ್ ಆಗಿ ಬಿಟ್ಟಿದ್ದಾರೆ ಇವರು. ಟೆಂಟೇಟಿವ್ ಸರ್ ಇದು. ಏನಿದು ಸಜ್ಜೆ ತಾನೆ? ಅಲ್ಲಿ ಇನ್ಪುಟ್ ಬರ್ತಾ ಇರೋದು ಇಲ್ಲಿ ಬಿಟ್ಟಿರೋದಲ್ಲೇನಪ್ಪ? ಏನಪ್ಪ ಇವಾಗ ಇನ್ಪುಟ್ ಅಲ್ಲಿ ಬಂದಿರೋದು ಇಲ್ಲಿ ಬಿಟ್ಟಿರುತ್ತಾನೆ. ಇದು ಅಲ್ಲಿ ಬರ್ತಾ ಇರೋದು ಇಲ್ಲಿ ಬಿಟ್ಟಿದ್ಯಾ? ಸ್ಲಜ್ಜಲ್ಲಿ ಹೋಗ್ತಾ ಇದೆ. ಅಲ್ಲಿಂದ ರಿವರ್ಸ್ ಬರುತ್ತೆ ಸರ್. ಎಲ್ಲಿಗೆ ಬರುತ್ತೆ? ಇಲ್ಲಿಂದ ಮತ್ತೆ ಇದಕ್ಕೆ ಬರುತ್ತೆ, ಮತ್ತೆ ರೀಸರ್ಕ್ಯುಲೇಷನ್ ಆಗುತ್ತೆ ಕೆಳಗಡೆ. ಸ್ಲಡ್ಜ್ ಹೋಲ್ಡಿಂಗ್ ಟ್ಯಾಂಕಿಂದ ಸ್ಲಡ್ಜ್ ಹೆಂಗೆ ತೆಗಿತೀರಪ್ಪ? ಅದನ್ನ ಸೆಟಲ್ ಆಗಿರುತ್ತಲ್ಲ ಸಾಲಿಡ್ಸ್, ಅದನ್ನ ಹೆಂಗೆ ರಿಮೂವ್ ಮಾಡ್ತೀರಾ? ಮ್ಯಾನ್ಯಲಿ ಮಾಡ್ತೀರಾ? ಸ್ಲಡ್ಜ್ ಡ್ರೈನ್ ಬಿಟ್ಟಿದ್ರೆ ಅಂತ ಕೇಳ್ತೀರ. ಇನ್ಚಾರ್ಜ್ ಪ್ಲಾಂಟ್ ಇನ್ಚಾರ್ಜ್ ಫಸ್ಟ್ ಬರೋಕ್ಕೆ